ವಚನ ಮಾಡಿದ್ರು. ಅದು ಮೊದಲೇ ಬರೆಯುತ್ತಾ ಇದ್ವಿ. ಜೊತೆಗೆ ರಕ್ಷಣಾ ವೇದಿಕೆ ಕಂಪಲ್ಸರಿ ಆಗಲೇಬೇಕಂತ 3 ವಿಚಾರದಲ್ಲಿ ಯುದ್ಧ ಮಟ್ಟದಲ್ಲಿ ಹೇಳ್ತಾ ಇನ್ನು ಹೆಚ್ಚಿನ ವಿಚಾರ ಏನಾದರೂ ಪ್ರಶ್ನೆ ಕೇಳಿ ಈಗ ನಮ್ಮ ಯೂಸುಫ್ ಸರ್ ಅವರು ತಮಗೆ ಕೆಲವು ಮಾತಾಡಬೇಕು ಅಂತ ಕೆಲವು ವಿಚಾರಗಳು ಮನೆ ಮಾಡ್ತಾರೆ. ಇಲ್ಲ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಯಾವುದಾದ್ರೂ ಇತ್ತಂದರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಸಿದ್ಧನಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದು ಇದನ್ನು ನಮ್ಮ ಯೂಸುಫ್ನವರು ಹೇಳ್ಬಿಟ್ಟು ತಾಲೂಕು ಅಧ್ಯಕ್ಷರೇ ಪ್ರಧಾನ ಕಾರ್ಯದರ್ಶಿಗಳೇ ಇವತ್ತು ಸಹಾಯವನ್ನು ಪ್ರಶ್ನೆ ಮಾಡಿದ್ರು. ನನ್ನ ಉತ್ತರ ನೀವರು ಕೊಟ್ಟಿದ್ದಾರೆ. ಮನುಷ್ಯತೆ ಸತ್ಯತೆ ಇತ್ತಂತಂದರೆ ಖಂಡಿತ ನಮ್ಮ ಪ್ರಾಣ ಕೊಟ್ಟ ಅವರು ನಮಗೆ ನಿಂತು ಫಸ್ಟ್ ಉದಾಹರಣೆ ಅಂತಂದರೆ ನಮ್ಮ ಮುದ್ದೆಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ರವಿ ತೆಲುಗು ಇದ್ದಾರೆ. ಹಿಂದೆ ಕನ್ನಡದಲ್ಲಿ ಒಂದು ಆರ್ಟಿಕಲ್ ಬಂತು, ಅಲ್ಲಿ ನೋಡಲಿ ಒಂದು ವಿಚಾರವಾಗಿ ಅವರು ನಮ್ಮ ಪದಾಧಿಕಾರಿಗಳು ಬೇರೆ ಸಂಘದ ಪದಾಧಿಕಾರಿ ಆಗಿದ್ರು. ನಾನು ಇವತ್ತು ಕಾನಿಪದಲ್ಲಿ ಹುಟ್ಟ ಆಗಿರೋದು ಬರೀ ನಮ್ಮ ಕಾನಿಪಲ್ಲಿ ಸದಸ್ಯರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತಲ್ಲಿರುವಂಥ ಪ್ರತಿಯೊಬ್ಬ ನನ್ನಂಥ ಪತ್ರಕರ್ತರಿಗೆ, ದಿಟ್ಟವಾಗಿರುವಂಥ ಪತ್ರಕರ್ತರಿಗೆ, ನ್ಯಾಯವಾಗಿರುವಂಥ ಪತ್ರಕರ್ತರಿಗೆ ಖಂಡಿತ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇದ್ರ ಜೊತೆಗೆ ಇತ್ತೀಚೆಗೆ ತಾವು ಬೀದರಲ್ಲಿ ಒಂದು ದೊಡ್ಡ ಘಟನೆ ಆಯಿತು. ಪರಿಣಾಮಕಾರಿ ನಮ್ಮ ಪತ್ರಕರ್ತರ ಬಿಟ್ಟು ಅವನ ಟ್ಯಾಗ್ ಎಲ್ಲ ಹಿಡಿದು ಆ ಒಂದು ವಿಚಿತ್ರವಾಗಿ ಅಂಥ ದುರ್ಭಾಗ್ಯ ತೊರೆದು ಇಡೀ ರಾಜ್ಯ ಎಲ್ಲ ಗಮನಿಸ ಯಾವ ಸಂಘಟನೆಯಲ್ಲಿ ಬಂದಿರಲ್ಲ. ಅವ್ರು ನಮ್ಮ ಸದಸ್ಯರು ಅಲ್ಲ, ನನ್ನ ಮೆಂಬರು ಅಲ್ಲ, ಕಾನಿಪ ಸಂಘದ ಮೆಂಬರು. ಅಂಥ ಸಂಘದ ಮೆಂಬರ್ ಇದ್ದರು ಆ ಕಡೆ ಯಾರು ಧ್ವನಿ ಅಂತ ಇದ್ದರು. ಇವತ್ತು ನಡೆಯುವ ವಿಚಾರವಾಗಿ ಕನ್ನಡಪ್ರಭದಲ್ಲಿ ರಿಪೋರ್ಟ್ ಅವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಕನ್ನಡಪ್ರಭದಲ್ಲಿ ಇದ್ದಾರೆ. ಬಿ ಮಲ್ಲಿಕಾರ್ ಅವರು ತಮ್ಮ ರಿಪೋರ್ಟ್ರಿಗೆ ಒಂದು ಸಾಥ್ ಕೊಡಲಾರ್ದಾನೆ ದುಡ್ಡಿನಿಂದ ಹೋದ್ರು. ಅವನು ವರದಿಗಾರಿಂದ ನಾವು ಹೋದ್ರೆ ಲಕ್ಷಾಂತರ ರೂಪಾಯಿ ನಾವು MLA ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅದು ತಪ್ಪು ಹೋಗ್ತದೆ ಅಂತ ಅವ್ರು ನಿಂತಿರಲಿಲ್ಲ. ಅವತ್ತು ನಿಂತಿದ್ದು ಇದೇ ಕಾನಿಪದಲ್ಲಿ ಬಂಗ್ಲೆಗೆ ಹೋಗಿ ನಿಂತಿದ್ದು ಇವತ್ತು ರವಿಯವರಾಗಿದ್ದಾರೆ. ಉದಾಹರಣೆ ತಮಗೆ ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಬೀದರಲ್ಲಿ ನಡೆದಂಥ ಘಟನೆ ತಮಗೆ ಸಾಕ್ಷಿ. ರಾತ್ರಿ ನನಗೆ ನೋಡ್ತಾ 8 ಗಂಟೆಗೆ ಆ ನ್ಯೂಸು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣ
ನಾನು 10 ಗಂಟೆ ಬಸ್ಸಿಗೆ ಹೊರಡ್ಬಿಟ್ಟು ಇಲ್ಲಿ ಕಲಬುರಗಿ IGP ಆಫೀಸ್ಗೆ ಅಲ್ಲೇ 100 ಜನ ಕರ್ಕೊಂಡ್ಬಿಟ್ಟು ಕಲಬುರಗಿಯಿಂದ ಆಮೇಲೆ 307 ಹಾಕ್ಲೇಬೇಕು ಅಂದ್ಬಿಟ್ಟು IGPಗೆ ದೊಡ್ಡ ಒತ್ತಡ ಹಾಕಿ ಕೂಡಲೇ ಬೀದರ್ಗೆ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಈಶ್ವರ್ ಕಂಡು ಎಚ್ಚೆತ್ಕೊಂಡು ಕೇವಲ 14 ಗಂಟೆಯಲ್ಲಿ ಆ ಅರಣ್ಯಾಧಿಕಾರಿನ ಸಸ್ಪೆಂಡ್ ಮಾಡಿದ್ದು ಯಾಕಪ್ಪ ಅಂದ್ರೆ ಖಾಲಿಪಾ ಧ್ವನಿ ಒಂದು ಪ್ರಭಾವದಿಂದ. ಇವತ್ತು ನಮ್ಮ ಸದಸ್ಯರೆಲ್ಲರೂ ಕೂಡ ಇವತ್ತು ನಾವು ಧ್ವನಿ ಕೊಟ್ಬಿಟ್ಟು ಅವರಿಂದ ನಿಂತಾಗ ನಮ್ಮ ಸದಸ್ಯರಿಂದಾಗಿ ಇನ್ನು ಯಾವ ಮಟ್ಟದಾಗಿ ನಾವು ಇರ್ತೀವಂತ ನಿಮ್ಮ ಹುಡುಗರು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇವತ್ತು ಆ ಕಡೆ ಸಮುದಾಯಗಳು ಮಾಡಂತ ಇದನ್ನೆಲ್ಲ ಬೇಸತ್ಕೊಂಡು ಬಂದಿರಂತ ಕೆಲವರು ಹೇಳಿದ್ರು ಸಂತೋಷ. ಇವತ್ತು ಅಲ್ಲಿರುವಂತವ್ರು ನಮ್ಮ ಪತ್ರಕರ್ತರು, ನಾನು ಇವತ್ತು ಈ ವೇದಿಕೆ ಮೂಲಕ ತಮಗೆ ಒಂದು ಗಮನ ತರ್ತೀನಿ. ಆ ಪತ್ರಕರ್ತರಿಗೂ ಮನವಿ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳನ್ನ ಪ್ರತಿ ವರ್ಷ ಕರೆಸ್ತಾರೆ, ಅವರು ಪ್ರತಿ ವರ್ಷ ಭಾಷಣ ಅದೇ ರಾಗ ಅದೇ ರಾಗ. ಆಯ್ತು, ನಿಮಗೆ ಏನ್ ಬೇಕು ಮೂಲಭೂತ ಬಸ್ ಪಾಸ್ ಕೊಡ್ತಾರೆ, ಮೂಲಭೂತ ಕೊಡ್ತಾರೆ, ಎಲ್ಲಾ ರೀತಿಯಿಂದ ಸವಲತ್ತು ಹೊಡ್ಕೊಂಡು ಚಪ್ಪಾಳೆ ಹೊಡೆದಿದ್ದೆ ಯಾರು ನಮ್ಮ ಪತ್ರಕರ್ತರಿಗೆ ಸ್ವಾಭಿಮಾನ ಇರಬೇಕು. ಒಂದು ಸಲ ಕರೆಸಿದ ಮೇಲೆ ಒಬ್ಬ ಯಾವನೇ ಮಂತ್ರಿ ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ಇವತ್ತು ಸರ್ಕಾರವನ್ನು ಉಳಿಸುವಂತ ಶಕ್ತಿ, ಇವತ್ತು ಬಡ ಜನತೆಗೆ ನ್ಯಾಯ ಕೊಡಿಸುವಂತ ಶಕ್ತಿ, ಇವತ್ತು IPS ಇರಲಿ IAS ಇರಲಿ, ಆ ಶಕ್ತಿ ನಮ್ಮ ಪತ್ರಕರ್ತರಿಗೆ. ಇಡೀ ನಮ್ಮ ದೇಶದಲ್ಲಿ ಕಾಕಿ ಕಾವಿ ಕಾವಿನ ಏನಾದರೂ ತಿದ್ದೋ ಶಕ್ತಿ ಇದ್ರೆ ಅದು ನಿಮಗೆ ನಮಗೆ ಮಾತ್ರ ಅಂತ ಸಂತೋಷ ಪಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಪದೇ ಪದೇ ಕರೆಸಿ ಅವ್ರು ಕೊಡಂತ ಒಂದು ಗ್ರ್ಯಾಂಡ್ ಎಂಜುಲ ಕಾಸು ಕೊಡೋದು ಮೋಜಿ ಮಸ್ತಿ ಮಾಡುವಂಥದ್ದು. ಈ ಒಂದು ಇದಕ್ಕೆ ಅಲ್ಲಿ ಪತ್ರಕರ್ತರು ಇರ್ಬೇಕಾ? ಇವತ್ತು ಆತ್ಮಸಾಕ್ಷಿಗೆ ನಾವು ಕೇಳ್ಕೊಳ್ಳುವಂಥದ್ದು ಸಂದರ್ಭ ಬಂದಿದೆ. ಇವತ್ತು ಸಿದ್ದರಾಮಯ್ಯ ನೋಡ್ರಿ, ಕೇವಲ 10,000 ಪತ್ರಕರ್ತರಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಬಸ್ ಪಾಸ್ ಕೊಡಕ್ಕಾಗಲ್ಲ. 16 ಬಜೆಟ್ ಮಂಡಿಸಿದಂತ ಸರ್ಕಾರ ಅನೇಕ ಭಾಗ್ಯಗಳನ್ನ ಕೊಟ್ಟಂತ ಅಪ್ರತಿಮ ಶೋಧ. ಏನ್ ಮಾಡ್ತಾರೆ ತಗೊಂಡು ಕೇವಲ 30 ಲಕ್ಷ ವರ್ಷಕ್ಕೆ ಅದು ಕೊಡೋಕೆ ಮೀನಾಮೇಷ ಅನಿಸಿ ನಾನಾ ರೀತಿ ಮಾಡೋದಾಗಲ್ಲ. ಅದು ಮೊದಲೇ ಬೆಳೆಯುತ್ತಾ ಇದ್ದೀವಿ. ಜೊತೆಗೆ ರಕ್ಷಣಾ ವೇದಿಕೆ ಕಂಪಲ್ಸರಿ ಆಗಲೇಬೇಕಂತ 3 ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋಗ್ತಾರೆ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ವಿಚಾರ ಏನಾದರೂ ಪ್ರಶ್ನೆ ಕೇಳಿ ಈಗ ನಮ್ಮ ಯೂಸುಫ್ ಸರ್ ಅವರು ತಮಗೆ ಕೆಲವು ಮಾತಾಡೋ ಮುಖಾಂತರ ಕೆಲವು ವಿಚಾರಗಳು ಮನವಿ ಮಾಡ್ತಾರೆ. ಇಲ್ಲ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಯಾವುದಾದ್ರೂ ಇತ್ತಂದರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಸಿದ್ಧನಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ